ಬನ್ನಿ ಇವತ್ತು ನೀರು ದೋಸೆ ಚಟ್ನಿ ಮಾಡೋಣ. ಒಂದು ಬೌಲು ಕಡಲೆ ಬೀಜ ತಗೊಳ್ಳಿ, ಚೆನ್ನಾಗಿ ಹುರ್ಕೊಂಡು ಬಿಡಿ. ಅದನ್ನು ನೋಡಿ, ಎಲ್ಲ ಚೆನ್ನಾಗೆ ಹುರಿತಾ ಇದ್ದೀನಿ ನಾನು. ಒಂದು 8 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಬಿಡಿ. ಅದನ್ನು ಎಲ್ಲ ಚೆನ್ನಾಗೆ ಹುರ್ಕೋಬೇಕು. ಚೆನ್ನಾಗೆ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಒಂದು ಪ್ಲೇಟಲ್ಲಿ ಚಟ್ನಿಗೆ ಜೋಡಿಸ್ಕೊಂಡಿದ್ದೀನಿ ನಾನು. ಹಾಗೆ ಜಾರ್ ತಗೊಳ್ಳಿ. ಜಾರಿಗೆ ನಾನು ಒಣಕೊಬ್ಬರಿ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಹಸಿಕಾಯಿನೂ ಹಾಕ್ಬೋದು. ಹಾಗೆ ಹುರಿದಿಟ್ಟಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಒಂದು 8 ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಹಾಕಿ ಎಲ್ಲ ರುಬ್ಕೊಂಡಿದ್ದೀನಿ ನಾನು. ನೋಡಿ, ರೆಡಿ ಆಯಿತು ಚಟ್ನಿ. ದೋಸೆಗೆ ಹಿಟ್ಟು ಕಲಿಸ್ಕೊತೀನಿ. 2 ಬೌಲು ಅಕ್ಕಿ ಹಿಟ್ಟು ಹಾಕೊಳ್ಳಿ, 1 ಬೌಲು ಗೋಧಿ ಹಸಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಇದು ಕಲಿಸ್ಕೊಂಬಿಡಿ ಎಲ್ಲನ. ಗೋಧಿ ಹಸಿಟ್ಟು ಏನಕ್ಕೆ ಅಂದರೆ ಚೆನ್ನಾಗಿ ದೋಸೆ ಎದಳುತ್ತೆ, ಇಲ್ಲಾಂದರೆ ಹಂಚಿಗೆ ಎಲ್ಲ ಕಚ್ಕೊಂಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಗೋಧಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ದೋಸೆ ಹುಯ್ಯೋಣ. ಹಂಚು ಚೆನ್ನಾಗೆ ಕಾದಿದ್ದಾದಮೇಲೆ ಎಣ್ಣೆ ಹಚ್ಚಿ. ಎಣ್ಣೆ ಹಚ್ಚಲಿಲ್ಲ ಅಂದರೆ ದೋಸೆ ಎದ್ದಳಲ್ಲ, ಎಲ್ಲ ಹಂಚಿಗೆ ಕಚ್ಕೊಂಬಿಡುತ್ತೆ. ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹುಯ್ಯೋಕ್ಕೆ. ನೋಡಿ, ಒಯ್ದೆ ದೋಸೆನ. ಅದು ದೋಸೆ ಬೇಯೋಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಒಂದು ಸ್ವಲ್ಪ ಗೋಧಿ ಹಸಿಟ್ಟು ಹಾಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ದೋಸೆ. ರೆಡಿ ಆಯಿತು ದೋಸೆ ಚಟ್ನಿ.